ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಒಂದರಲ್ಲಿ ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ ಮಹಿಳಾ ಸಿಬ್ಬಂದಿಯೊಬ್ಬರು ಸಜೀವ ದಹನವಾಗಿರುವಂತಹ ಘಟನೆ ನಡೆದಿದೆ ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಸುಮಾರು 27 ವರ್ಷದ ಪ್ರಿಯಾ, ಓಕುಳಿಪುರಂ ನಿವಾಸಿಯಾದಂತಹ ಪ್ರಿಯಾ ಅಮೃತ ದುರ್ದೈವಿ. ಇನ್ನು ಈ ಒಂದು ಶೋರೂಮಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮಂದಿ ಶೋರೂಮ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಎಲ್ಲರೂ ಸಹ ಹೊರಗಡೆ ಬಂದು ತಮ್ಮ ಪ್ರಾಣಗಳನ್ನು ಉಳಿಸ್ಕೊಂಡಿದ್ದಾರೆ. ಆದರೆ ಈಕೆ ಮಾತ್ರ ಅಲ್ಲೇ ಇದ್ದ ಒಂದು ಶೋರೂಮ್ ಒಳಗಡೆ ಇದ್ದಂತಹ ಕ್ಯಾಬಿನ್ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡಿರ್ತಾರೆ. ಆದರೆ ಬೆಂಕಿ ಹೆಚ್ಚಾದ ಹಿನ್ನೆಲೆ ಆಕೆ ಹೊರಗಡೆ ಕೂಡ ಬರೋದಕ್ಕೆ ಆಗಿರಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಸಜೀವ ದಹನ ಆಗಿದೆ. ಇನ್ನು ಈ ಒಂದು ಶೋರೂಮ್ ಬಳಿ ಆಕೆಯ ತಂದೆ ಆರ್ಮುಗಂ ಇವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇಂದು ಆಕೆಯ ಹುಟ್ಟುಹಬ್ಬ, ಅಂದರೆ ನಾಳೆ ಆಕೆಯ ಹುಟ್ಟುಹಬ್ಬ ಇತ್ತು ಅಂತ ಅವರು ನಿನ್ನೆ ಗೋಳಾಡ್ತಿದ್ದಂತಹ ಒಂದು ನೋವಿನ ಆಕ್ರಂದನ ಏನಿತ್ತು ಅದು ಎಲ್ಲರ ಕಣ್ಣುಗಳನ್ನು ಸಹ ಒದ್ದೆ ಮಾಡಿತ್ತು. ಆಕೆಗೋಸ್ಕರ ನಾವು ಹೊಸ ಬಟ್ಟೆಗಳನ್ನು ಕೂಡ ಖರೀದಿ ಮಾಡಿದ್ವಿ. ಸುಮಾರು ಆಕೆ ಅದೇ ಒಂದು ಶೋರೂಮಲ್ಲಿ 3 ವರ್ಷಗಳಿಂದ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಇನ್ನು ಅಗ್ನಿಶಾಮಕ ದಳದವರು ಆ ಬೆಂಕಿಯನ್ನೆಲ್ಲ ನಂದಿಸಿದ ನಂತರ ಸುಟ್ಟು ಕರಕಲಾಗಿದ್ದಂತಹ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಈ ಒಂದು ಬೆಂಕಿ ಅವಘಡ ಯಾವ ರೀತಿ ಆಯಿತು ಅನ್ನೋದು ಇನ್ನೂ ಸಹ ಮಾಹಿತಿ ಇಲ್ಲ. ಊಹಾಪೋಹಗಳಿಂದ ವಿದ್ಯುತ್, ಅಂದರೆ ಎಲೆಕ್ಟ್ರಿಕ್ ಬೈಕ್ಗಳಿದ್ದ ಕಾರಣ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು, ಅದರಿಂದ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರಬಹುದು, ಮೇಲ್ನೋಟಕ್ಕೆ ಹೇಳಬಹುದು ಅಂತ ಒಂದು ಮಾಹಿತಿ ಇದೆ. ಬಟ್ ತನಿಖೆ ನಡೀತಾ ಇದೆ ಈ ಒಂದು ಅವಘಡಕ್ಕೆ ಯಾವುದು ಕಾರಣ ಇರಬಹುದು ಅಂತ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ವಿಕ್ಟೋರಿಯಾ ಹಾಗೂ ವಾಣಿವಿಲಾಸ್ ಚಿಕಿತ್ಸಾ ದರ ಏರಿಕೆ ಮಾಡಲಾಗಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ. ವೀಕ್ಷಕರೇ, ಈ ಒಂದು ಏರಿಕೆ ಸುಮಾರು ವರ್ಷಗಳಿಂದ ಮಾಡಿರಲಿಲ್ಲ. ಕೋವಿಡ್ ಹಿಂದೆ ಮಾಡಿದ್ದು. ಸೊ ಅದಾದ ನಂತರ ಯಾವುದೇ ರೀತಿಯಾದಂತಹ ಏರಿಕೆ ಇರಲಿಲ್ಲ. ಹಾಗಾಗಿ ಈಗ ಈ ಒಂದು ದರವನ್ನು ಏರಿಕೆ ಮಾಡಿದ್ದೀವಿ ಅಂತ ಗುಂಡೂರಾವ್ ಅವರು ತಿಳಿಸಿದ್ದಾರೆ. ಇನ್ನು ಯಾವ ಒಂದು ಸೌಲಭ್ಯಕ್ಕೆ ಎಷ್ಟು ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ, ಜನರಲ್ ವಾರ್ಡ್ ಮುಂಚಿನ ದರ 15 ಇತ್ತು, ಈಗ 20 ರೂಪಾಯಿ, ಅಂದರೆ 5 ರೂಪಾಯಿ ಹೆಚ್ಚಾಗಿ ಮಾಡಿದ್ದಾರೆ. ಇನ್ನು ಸ್ಪೆಷಲ್ ವಾರ್ಡ್ ದರ ಮುಂಚೆ 750 ಇತ್ತು, ಈಗ 1000 ರೂಪಾಯಿ, ಅಂದರೆ ಇನ್ನು 250 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದಾದ ನಂತರ OPD ನೋಂದಣಿ 10 ರೂಪಾಯಿ ಇತ್ತು ಮುಂಚೆ, ಈಗ 20 ರೂಪಾಯಿ. ಹೀಗೆ ಒಂದಷ್ಟು ಹಲವಾರು ಒಂದು ಸೌಲಭ್ಯಗಳ ದರವನ್ನು ಸುಮಾರು ಒಂದು ಕಡಿಮೆ ಅಂತರದಲ್ಲೇ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನು ಇದೆಲ್ಲವೂ ಕೂಡ BPL ಕಾರ್ಡ್ದಾರರಿಗೆ ದರ ಮಾಡೋದಿಲ್ಲ, ಬರೀ APL ಕಾರ್ಡ್ದಾರರಿಗೆ ಮಾತ್ರ ಈ ಒಂದು ಹೊರೆ. ಯಾವುದೇ ಕಾರಣಕ್ಕೂ BPL ಕಾರ್ಡರಿಗೆ, ಈ ಒಂದು BPL ಕಾರ್ಡ್ ಹೋಲ್ಡಲ್ಲಿ ಯಾರಿರ್ತಾರೆ ಅವರಿಗೆ ಈ ಒಂದು ದರ ಇಲ್ಲ. ಹಾಲಿ ದರ ಅಂದರೆ ಮುಂಚಿನ ದರ ಏನಿತ್ತು ಅದೇ ದರ ಇರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನು ಯಾವ ಆಸ್ಪತ್ರೆಗಳಲ್ಲಿ ಈ ದರ ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ, ವಿಕ್ಟೋರಿಯಾ, ವಾಣಿವಿಲಾಸ್ ಸೂಪರ್ ಸ್ಪೆಷಾಲಿಟಿ, ಮಿಂಟೋ ಕಣ್ಣಿನ ಆಸ್ಪತ್ರೆ, ಇದೆಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಈ ಒಂದು ಹೆಚ್ಚಿನ ದರವನ್ನು ಅವರು ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಈಗ ಏನು ಆಡಳಿತ ಪಕ್ಷ ಇದೆ ಅದು ಹಾಗೂ ಏನು BJP ಪಕ್ಷ ಅಂದರೆ NDA ಮೈತ್ರಿಕೂಟ ಇದೆ, ಇವೆರಡರ ಮಧ್ಯೆ ಯಾವುದೇ ಒಂದು ದರ ಹೆಚ್ಚಾಗಲಿ ಅಥವಾ ಬೇರೆ ಯಾವುದೇ ಒಂದು ಕಾರಣ ಇರಲಿ, ಎಲ್ಲದಕ್ಕೂ ಸಹ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳೇ ಕಾರಣ. ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಒಂದಷ್ಟು ಕಡೆ ದರಗಳನ್ನು ಹೆಚ್ಚು ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ NDA ಮೈತ್ರಿಕೂಟ ಏನಿದೆ ಅವರು ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ದರ ಪರಿಷ್ಕರಣೆ ಏನಿದೆ ಹೆಚ್ಚಾಗಿ ಮಾಡಿದ್ದಾರೆ, ಇದಕ್ಕೂ ಸಹ ಗ್ಯಾರಂಟಿ ಯೋಜನೆಗಳಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ತುಂಬ ವರ್ಷಗಳಿಂದ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ, ಈಗ ಮಾಡಿದ್ದೀವಿ ಅಷ್ಟೇ. ಅದಕ್ಕೂ ಹಾಗೂ ಗ್ಯಾರಂಟಿ ಯೋಜನೆಗಳಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಸ್ಪಷ್ಟವಾಗಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇದು ಒಂದು ರೀತಿಯಾಗಿ BJP ಪಕ್ಷದವ್ರಿಗೆ ಹೇಳಿರೋ ಆಗಿದೆ. ಯಾಕಂದರೆ ಮತ್ತೆ ಕಾಂಗ್ರೆಸ್ ಸರ್ಕಾರವೂ ಆಗಲಿ ಅಥವಾ ಗ್ಯಾರಂಟಿ ಯೋಜನೆಗಳನ್ನಾಗಲಿ ಅದ್ರ ಮೇಲೆ ಆರೋಪ ಮಾಡಬೇಡಿ ಅನ್ನೋ ರೀತಿಯಾಗಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗಳಾದಂತಹ ವಿಕ್ಟೋರಿಯಾ, ವಾಣಿವಿಲಾಸ್ ಆಸ್ಪತ್ರೆಗಳೇನಿದೆ ಇದರಲ್ಲಿ ಒಂದು ಕನಿಷ್ಠ ದರ, ಅಂದರೆ ಬಡವರಿಗೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲೇ ಏರಿಕೆ ಮಾಡಿದ್ದೀವಿ, ಪರಿಷ್ಕರಣೆ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಪರಿಷ್ಕರಣೆಗೆ ಎಲ್ಲರೂ ಸಹ ಸಹಕರಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ.
ಸೊ ಇದು ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.